ವೀಕ್ಷಕರೇ ನಮಸ್ಕಾರ. VGB ನ್ಯೂಸ್ ಸುದ್ದಿ ಸಂಸ್ಥೆಯ ವತಿಯಿಂದ ನಾವು ಲೋಕ 2024 ಇದರ ಬಗ್ಗೆ ಚುನಾವಣಾ ಸಮೀಕ್ಷೆಯನ್ನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಬಿಸಿಯ ಧಗೆ ಏರ್ದಂಗೆ ಲೋಕ ಸಮರದ ಧಗೆ ಕೂಡ ಏರ್ತಾ ಇದೆ ದಿನೇ ದಿನೇ. ಹಾಗಾಗಿ ಜನರ ಅಭಿಪ್ರಾಯ ಏನು, ಅವರು ಏನು ಅಂದ್ಕೊಂಡಿದ್ದಾರೆ, ಅವ್ರ ನಿರೀಕ್ಷೆಗಳೇನಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ. ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಜನರ ಅಭಿಪ್ರಾಯಗಳೇನಿದೆ ಅಂತ ಸಂಗ್ರಹಿಸಿರೋದನ್ನು ನೋಡೋಣ. ಸರ್, ನಿಮ್ಮ ಹೆಸರು, ಯಾವ ಕ್ಷೇತ್ರ? ಶಮಂತ್ ಕುಮಾರ್. ಸರ್, ಯಾವ ಕ್ಷೇತ್ರ ಸರ್? ನಮ್ಮದು ತುಮಕೂರು. ಈ ಬಾರಿ ಯಾರು ಗೆಲ್ಬೋದು ಸರ್? BJP ಗೆಲ್ಲುತ್ತೆ. ಸೋಮಣ್ಣ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಗೆಲ್ತಾರೆ. ಯಾಕೆ ಸರ್? ಯಾಕೆ ಅಂತಂದರೆ BJPಯಿಂದ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಸೋಮಣ್ಣ ಯಾರು ಅದು ಹೇಳಿ. ತುಮಕೂರು ಕ್ಷೇತ್ರ ಸೋಮಣ್ಣ ಒಳ್ಳೊಳ್ಳೆ ಕೆಲಸಗಳಾಗಿದೆ BJPಯಿಂದ. ಹಾಗಾಗಿ BJP ಗೆಲ್ಲುತ್ತೆ. ಸರ್, ಈ ಬಾರಿ ಕರ್ನಾಟಕದಲ್ಲಿ BJP ಎಷ್ಟು ಬರ್ಬೋದು? 24 ಬರ್ಬೋದು. ಸರ್, ಕಾಂಗ್ರೆಸ್ ಅವರು ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಸರ್ಕಾರ ಆದ ನಂತರ. ನಿಮ್ಮ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ? ಗ್ಯಾರಂಟಿ ಕೊಟ್ಟಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು. ಯಾರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಜನಗಳು ಆಗಿದ್ದಾರೆ. ಆಮೇಲೆ ಅವ್ರು ಕೊಡಬೇಕಾಗಿರೋ ಗ್ಯಾರಂಟಿಗಳು ಸರಿಯಾಗಿ ತಲುಪಿಲ್ಲ. ಆಮೇಲೆ ತಲುಪಬೇಕಾಗಿರೋರಿಗೆ ತಲುಪಿಲ್ಲ. ಬಸ್ ಫ್ರೀ ಕೊಟ್ಟಿರೋದು ಎಲ್ರಿಗೂ ಕೊಡೋ ಅವಶ್ಯಕತೆ ಇರಲಿಲ್ಲ. ಸೀನಿಯರ್ ಸಿಟಿಸನ್ಗೆ ಕೊಡಬೇಕಾಗಿತ್ತು. ಇರೋದೇ ಅದಲ್ವಾ, ಇನ್ಯಾವುದನ್ನು ಹೊಸ್ದಾಗಿ ಹುಟ್ಟಾಕಿ ಹೇಳಲಿಕ್ಕಾಗತ್ತಾ? ಇರೋದನ್ನು ಹೇಳಬೇಕು. ಸೀನಿಯರ್ ಸಿಟಿಸನ್ಗೆ ಕೊಡಬೇಕಾಗಿತ್ತು, ಫಿಸಿಕಲ್ ಹ್ಯಾಂಡಿಕ್ಯಾಪ್ರಿಗೆ ಕೊಡಬೇಕಾಗಿತ್ತು. ಆಮೇಲೆ ಇದು ವಿದ್ಯಾನಿಧಿ ಅಂತ ಏನೋ ಮಾಡಿದಾರಲ್ವ, ಅದು ಯಾರಿಗೆ ಸಿಕ್ಕಿದೆ ಅದು ಗೊತ್ತೇ ಇಲ್ಲ ಇನ್ನು. ಅದು ಚಾಲ್ತಿನಲ್ಲೇ ಇಲ್ವೇನೋ ಅನಿಸುತ್ತೆ. ಸರ್, ಬೇರೆ ಗ್ಯಾರಂಟಿಗಳಿದೆ, ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ. ಗೃಹಲಕ್ಷ್ಮಿ 200 ಯೂನಿಟ್ ಅಂತ ಹೇಳ್ತಾರೆ. 200 ಯೂನಿಟ್ ಯಾರಿಗೆ ಸಿಗ್ತಾ ಇದೆ ಸರ್? ಅದು ಗೃಹಲಕ್ಷ್ಮಿ 2000. ಗೃಹಲಕ್ಷ್ಮಿ ಅದು ಕೊಟ್ಟಂಗೆ ಇಸ್ಕೊಂಡ ನೀರ್ಭದ್ರ ಅನ್ನಂಗಾಗಿದೆ. ಕೆಲವ್ರಿಗೆ ಸಿಗ್ತಾ ಇದೆ, ಕೆಲವ್ರಿಗೆ ಸಿಗ್ತಾ ಇಲ್ಲ. ಯಾರಿಗೋ ಕೆಲವ್ರಿಗೆ ಒಂದ್ಸಲಿ ಬಂದಿದೆ, ಇನ್ನು ಮಿಕ್ದವ್ರಿಗೆ ಬಂದೇ ಇಲ್ಲ. ಹಾಗಾಗಿ ಅದು ಕೂಡ ಫಲಪ್ರದವಾಗಿ ಆಗಿಲ್ಲ. ಸರ್, ಕರೆಂಟ್ ಬಿಲ್ ಬಗ್ಗೆ? ಅದು ಅಷ್ಟೇ. ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಅಂತ ಹೇಳಿದರು ಸ್ಟಾರ್ಟಿಂಗು. 200 ಯೂನಿಟ್ ಎಲ್ಲಿ ಬರ್ತಾಯಿದೆ? 60 ಯೂನಿಟ್ ಯೂಸ್ ಮಾಡಿರೋರಿಗೆಲ್ಲ ಬಿಲ್ ಬರ್ತಾಯಿದೆ, 20 ಯೂನಿಟ್ ಯೂಸ್ ಮಾಡಿರೋರಿಗೆಲ್ಲ ಬಿಲ್ ಬರ್ತಾಯಿದೆ. ಕೇಳಿದ್ರೆ ಹೇಳ್ತಾರೆ ಅವರೇಜ್ ತೊಗೊಂಡಿದ್ದೀವಿ ಅಂತ. ಎಕ್ಸಾಂಪಲ್, ನಾನು 1 ವರ್ಷ ಮನೆಯಲ್ಲಿ ಇರಲಿಲ್ಲ, ನಾನು ಯೂಸ್ ಮಾಡಿಲ್ಲ ಲಾಸ್ಟ್ ಇಯರು. ಹಾಗಾಗಿ ನಂದು 20 ಯೂನಿಟ್ ಹೇಗೆ ಫಿಕ್ಸಾ ನನಗೆ? 30 ಯೂನಿಟಿಗೆ ನಾನು ಬಿಲ್ ಕಟ್ಟಬೇಕು. ಇದು ಯಾವ ನ್ಯಾಯ? ಹಂಗಾದ್ರೆ 180 ಯೂನಿಟ್ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಅವರೇಜ್ 180 ತೊಗೊಂಡು 180 ಯೂನಿಟ್ವರೆಗೂ ಅವ್ರಿಗೆ ಫ್ರೀ. ಇಲ್ಲಿ ಏನಾಗುತ್ತೆ ಅಂತಂದರೆ ಸಿಕ್ಕಿದವ್ರಿಗೆ ಸಿಗ್ತಾ ಇದೆ ಅದು. ಸರ್, ಹಂಗಂದರೆ ಈ ಬಾರಿ BJP ಅವರು ಬಂದರೆ ಏನು ಬದಲಾವಣೆ ನಿಮ್ಗೆ ಬೇಕು ಅಂತ ನಿಮ್ಗೆ ಅನಿಸುತ್ತೆ? BJP ಬದಲಾವಣೆ ಆಗುತ್ತೆ ಸರ್. ಅವರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗುತ್ತೆ, ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ. ಅವರು ಯಾವುದೇ ರೀತಿ ಪಕ್ಷಪಾತ ಮಾಡೋದಿಲ್ಲ, ಒಳ್ಳೆಯದಾಗತ್ತೆ. ಉದಾಹರಣೆಗೆ ನಾವು ಇಷ್ಟು ವರ್ಷ ನೋಡಿರ್ಬೋದು, ಆರ್ಟಿಕಲ್ 370 ರದ್ದಾಯಿತು. ಆಮೇಲೆ ಇದು ತಲಾಕ್ ರದ್ದಾಯಿತು, ತ್ರಿಬಲ್ ತಲಾಕ್ ರದ್ದಾಯಿತು. ಅದು ಯಾವುದೇ ಒಂದು ಕೋಮಿನವ್ರಿಗೆ, ಒಂದು ಪಂಗಡದವ್ರಿಗೆ ಮಾಡಿದ್ದಲ್ಲ, ಎಲ್ಲರ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿರೋದು. ಗಾಂಧೀಜಿಯವರ ಕನಸು ನನಸಾಗಬೇಕಂತಂದರೆ BJP ಬರಬೇಕು. ಸರ್, ಆದರೆ ಗಾಂಧೀಜಿ ಅನ್ನೋದನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ನವರು ಇದು ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವ್ರು ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರಾ? ಪಾನ ನಿರೋಧ ಆಗಿದೆಯಾ? ಗೋಮಾಂಸ ನಿಷೇಧ ಕಾಂಗ್ರೆಸ್ನವ್ರು ಮಾಡಿದ್ರ? ಇಲ್ವಲ್ಲ. ಯಾವ್ದು ಮಾಡಿದ್ದಾರೆ? ಗಾಂಧೀಜಿನ ಇಟ್ಕೊಂಡು ಫೋಟೋ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಹೊರತು ಅವರ ಯಾವ ಆಶಯಗಳು, ಅವರ ಯಾವ ತತ್ವ ಸಿದ್ಧಾಂತಗಳು ಕಾಂಗ್ರೆಸ್ ಸರ್ಕಾರದಿಂದ ಚಾಲ್ತಿಗೆ ಬರಲಿಲ್ಲ. ಸರ್, ಜೊತೆಗೆ ಇವಾಗ ಹೋದ ಬಾರಿ 10 ವರ್ಷದಲ್ಲಿ BJP ಅವರು ಇದ್ದಾಗ ನಿಮಗೆ ತುಂಬ ಮನಮೆಚ್ಚಿದಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದು ಅಂತಂದರೆ? ಸೈನ್ಯಕ್ಕೆ ಅವರು ಕೊಟ್ಟಂಥ ಶಕ್ತಿ. ಅದುವರೆಗೂ ಲಾಸ್ಟ್
ಅಭಿನಂದನ್ ಇದಾಯಿತು ಪಾಕಿಸ್ತಾನದಿಂದ ವಿತಿನ್ 24 ಅವರ್ಸಲ್ಲಿ ಬಿಡಿಸ್ಕೊಂಬಂದ್ರಲ್ವ, ಅದು ಇವತ್ತು ವಿಶ್ವವೇ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಇಂಟರ್ನಲ್ಲಿ ಇರುತ್ತೆ, ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಅದು ಪ್ರಧಾನಿ ಕುಂತ್ಕೊಂಡು ಮನೆಗೆ ಹೋಗಿ ಮಾಡೋವಂಥ ಕೆಲಸ ಅಲ್ಲ. ಪ್ರಧಾನಿ ಮಾಡಬೇಕಾಗಿರೋ ಕೆಲಸ ದೇಶಗಳ ಅಂತರ್ದೇಶೀಯ ಸಂಬಂಧಗಳು ಚೆನ್ನಾಗಾಗಬೇಕು, ಅದು ಆಗ್ತಾಯಿದೆ. ಅಭಿನಂದನ್ನ ಬಿಡಿಸ್ಕೊಂಬಂದಿದ್ದು ಪಾಕಿಸ್ತಾನದವ್ರು ಇವತ್ತು ಕೂಡ ಭಾರತ ಅಂದರೆ ಹೆದರೋ ರೀತಿ ಆ ಮಟ್ಟಕ್ಕೆ ಅವ್ರನ್ನ ಇಟ್ಟಿದ್ದೀವಿ ನಾವು. ಅದಾಗಿದೆ. ಆರ್ಟಿಕಲ್ 370 ರದ್ದಾಯಿತು, ತ್ರಿಬಲ್ ತಲಾಕ್ ಹೋಯಿತು, ಮತ್ತು ಇನ್ನೇನಾಗಬೇಕಾಗಿದೆ? ವಿಶ್ವಗುರು ಪಟ್ಟ ನಮ್ಮ ಭಾರತಕ್ಕೆ ಸಿಕ್ತು, ಸಾಕಲ್ವಾ ಸರ್? ಇದ್ರ ಜೊತೆಗೆ ಇವಾಗ ನೀವು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಎಲ್ಲ ಹೇಳಿದ್ರಿ. G20 ಅಂತ ಶೃಂಗಸಭೆಯನ್ನಂತೆಲ್ಲ ಇದರಲ್ಲಿ ಕೂಡ ಮಾಡಿದ್ರು, ದೇಶದಲ್ಲಿ ತುಂಬ ಕಡೆ ಮಾಡಿದ್ರು. ಅದ್ರದಿಂದ ಎಷ್ಟೋ ಲಾಭಗಳಾಗಿದೆ ಅಂತ BJP ಅವರು ಹೇಳ್ತಾರೆ. ಆದರೆ ಕಾಂಗ್ರೆಸ್ ಅವರು ಅದು ತುಂಬ ದುಡ್ಡು ವ್ಯಯ ಆಯಿತು ಅನ್ನೋ ರೀತಿ ಹೇಳಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಯಾವುದೇ ಆಗಲಿ, ಇವತ್ತು ಬೆಳಗ್ಗೆಗೆ ನನಗೆ ಅದರ ಫಲಿತಾಂಶ ಸಿಗಬೇಕು, ಅದರ ಲಾಭ ಸಿಗಬೇಕು ಅಂತಂದರೆ ಆಗೋದಿಲ್ಲ, ಕಾದು ನೋಡಬೇಕಾಗತ್ತೆ. ಯಾವುದು ಕೂಡ ಬಿತ್ತಿದ ತಕ್ಷಣ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶೃಂಗಸಭೆ ನಡೆದಿದ್ದು ಮುಂದೆ ಒಂದು ದಿವಸ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಸರ್, CAA NRC ಅದ್ರ ಜೊತೆ ನಿಮ್ಮ ಬಗ್ಗೆ ನಿಮ್ಗೆ ಅನಿಸುತ್ತೆ? CAA NRC ಈ ರೀತಿ ಕಾನೂನುಗಳನ್ನ BJP ಅವರು ತರ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅದು ಒಂದು ಒಳ್ಳೆ ನಡೆ, ಅದನ್ನು ತೊಗೊಂಬಂದಿರೋದು ಒಳ್ಳೆ ನಡೆ. ನಾವು ಎಲ್ಲೋಗಬೇಕು? ಅವ್ರಿಗಾದರೆ ಬೇರೆ ಬೇರೆ ಕಂಟ್ರಿಗಳಿದೆ ಹೋಗಲಿಕ್ಕೆ, ಇರಲಿಕ್ಕೆ. ಹಿಂದೂಗಳಿಗಿರೋದೇ ಒಂದು ದೇಶ ಭಾರತ. ಹಾಗಾಗಿ ಅಲ್ಲಿ ಅಲ್ಪಸಂಖ್ಯಾತರಾಗಿರೋರನ್ನ, ಅಲ್ಲಿ ಶೋಷಣೆಗೆ ಒಳಗಾಗಿದ್ದವ್ರನ್ನ ಇಲ್ಲಿ ಬಂದವ್ರಿಗೆ ಸಿಟಿಸನ್ಶಿಪ್ ಕೊಡೋದು ತಪ್ಪೇನಿಲ್ಲ. ಸರ್, ಜೊತೆಗೆ ಇವಾಗ ಚುನಾವಣಾ ಬಾಂಡ್ ಒಂದು ದೊಡ್ಡ ಹಗರಣ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಎಲ್ಲ ಪಕ್ಷಗಳು ಇದರಲ್ಲಿ ಶಾಮೀಲಾಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಅದು ಎಲ್ಲ ಪಕ್ಷಗಳು ಆಗಿದ್ದಾವೆ ಅಂತಂದರೆ ಅವರು ಆಗಿರ್ತಾರೆ ಅಲ್ವಾ? ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್, ಕೊನೆಯದಾಗಿ ಈ ಬಾರಿ 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಯಾಕೆ ಆಗಬೇಕು? ಮತ್ತು ಯಾಕೆ ಅಂತಂದರೆ ದೇಶದ ಅಭಿವೃದ್ಧಿ ಆಗಲೇಬೇಕಲ್ವ, ಹಾಗಾಗಿ ಪ್ರಧಾನಿ ಮೋದಿನೇ ಆಗಬೇಕು. ಸರ್, ಕೊನೆಯ ಪ್ರಶ್ನೆ, ಅಭಿವೃದ್ಧಿನ ಗ್ಯಾರಂಟಿನ? ಅಭಿವೃದ್ಧಿ. ಧನ್ಯವಾದ ಸರ್, ಥ್ಯಾಂಕ್ ಯು. ಈ ಬಾರಿಯ ಲೋಕಸಭಾ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ BJPಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ. ಆದರೆ BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ: 26ನೇ ತಾರೀಕು ತಪ್ಪದೆ ನಿಮ್ಮ ಹಕ್ಕು ಮತದಾನ, ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದ.